ಬೈರಮಂಗಲದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಹಾಗೆ ಕೆಲ ರೈತರು ಪ್ರತಿಭಟನೆಗೆ ಇಳಿದಿದ್ರೆ ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ಪರವಾಗಿ ಹೋರಾಟ ಮಾಡ್ತಾ ಇರುವವರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಆಗ್ತಾ ಇರೋದ್ರಿಂದ ವಾಗ್ವಾದ, ಗಲಾಟೆ, ಮಾತಿನ ಚಕಮಕಿಗೆ ಬೈರಮಂಗಲ ಸಾಕ್ಷಿಯಾಗ್ತಿದೆ. ಜವಾಬ್ದಾರಿ ಸ್ಥಾನದಲ್ಲಿ ಗೌರವಯುತವಾಗಿ ಮಾತಾಡೋದು ಕರ್ತವ್ಯ. ಅದ್ಬಿಟ್ಬಿಟ್ಟು ಗಲಭೆ ಸೃಷ್ಟಿ ಮಾಡಲಿಕ್ಕೋಸ್ಕರ ಮಾತಾಡೋದು ಅದು ಸಭ್ಯತೆ ಅಲ್ಲ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಾಗ್ವಾದ, ವಾಕ್ಸಮರಕ್ಕೆ ಬೈರಮಂಗಲ ಸಾಕ್ಷಿಯಾಗ್ತಾ ಇದೆ. ಎರಡೂ ಕಡೆಯವರನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಆ ಭಾಗದ ಕೆಲ ರೈತರು ಒಟ್ಟಾಗಿ ಸೇರಿ ನಡೆಸ್ತಾ ಇರುವಂತಹ ಹೋರಾಟ. ಕುರ್ಚಿ ಸಿದ್ಧವಾಗಿದೆ. ಒಂದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವರ ಆಗಮನ ಈಗಾಗಲೇ ಆಗಿದೆ. ಮತ್ತೊಂದು ಚೇರ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹಾಕಿ ಅದನ್ನ ಕಾಯ್ದಿರಿಸಲಾಗಿದೆ. ಅಂದ್ರೆ ಪಂಥಾಹ್ವಾನವನ್ನ ಕೊಟ್ಟಿದ್ದಲ್ಲ, ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಹ್ವಾನವನ್ನ ಕೊಟ್ಟಿದ್ರಲ್ಲ. ಕುಮಾರಸ್ವಾಮಿ ಅವರಿಗೆ ಇಲ್ಲಿಗೆ ಬರಬೇಡಿ ಅಂತ ಹೇಳಿ SP ಶ್ರೀನಿವಾಸ್ ಗೌಡ ಅವರು ಬಿಡದಿಯ ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು. ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು, ಗದ್ದಲ ಗಲಾಟೆಗಳಾಗಬಹುದು ಅಂತ ಹೇಳಿ. ಆದ್ರೆ ಇಲ್ಲ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ, ಯಾವುದೇ ಗಲಾಟೆಗೂ ಆಸ್ಪದ ಕೊಡೋದಿಲ್ಲ ಅಂತ ಹೇಳಿದಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸದ್ಯ ಪ್ರತಿಭಟನಾ ಸ್ಥಳದಲ್ಲಿದ್ದಾರೆ. ಅಲ್ಲಿ ಜೆಡಿಎಸ್ನ ಹಲವು ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಬಿಡದಿ ಟೌನ್ಶಿಪ್ ಪರವಾಗಿಯೂ ಅಲ್ಲಿ ಹೋರಾಟ ನಡೀತಾ ಇದೆ. ಬೈರಮಂಗಲದಲ್ಲಿ ಜೆಡಿಎಸ್ನವರು ನಡೆಸ್ತಾ ಇರುವಂತಹ ಹೋರಾಟದ ಸ್ಥಳಕ್ಕೆ ನುಗ್ಗೋದಕ್ಕೆ ಈ ಪ್ರತಿಭಟನಾಕಾರರು ಮುಂದಾದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮಾಗಡಿ ಮಾಜಿ ಶಾಸಕ ಎ ಮಂಜು ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಪರವಾಗಿ ಹೋರಾಟ ಮಾಡ್ತಾ ಇರೋರು ಏಕಾಏಕಿ ಅವರ ಮಾತಿನಿಂದ ಆಕ್ರೋಶಗೊಳ್ತಾರೆ. ಅವ್ರ ವಿರುದ್ಧ ವೈಯಕ್ತಿಕವಾಗಿ ವಾಗ್ದಾಳಿಗಳನ್ನ ಮಾಡ್ತಾರೆ. ಆ ಜಾಗಕ್ಕೆ ನಾವು ನುಗ್ತೀವಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಪೊಲೀಸರು ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಅಲ್ಲಿಂದ ಪ್ರತಿಭಟನಾಕಾರರನ್ನ ಕಳುಹಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಈಗ ಎರಡೂ ಕಡೆಯಿಂದ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನುವಂತಹ ಕಾರಣಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದೇನು, ಸಂಜೆ 4 ಗಂಟೆ ತನಕನೂ ನಾನು ಇಲ್ಲೇ ಇರ್ತೀನಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸ್ಥಳಕ್ಕೆ ಬರಲಿ. ಯಾರು ಬಾಧಿತ ಜನರಿದ್ದಾರೋ ನಂದೇನು ಅಭ್ಯಂತರ ಇಲ್ಲ. ಜನ ರೈತರು ಆ ಭಾಗದಲ್ಲಿ ಭೂಮಿ ಕೊಡೋಕೆ ನಾವು ಸಿದ್ಧ ಅಂತ ಹೇಳಿದ್ರೆ ನನ್ನದೇನು ಅಭ್ಯಂತರ ಇಲ್ಲ. ಆದ್ರೆ ಮೆಜಾರಿಟಿ ರೈತರು ಭೂಮಿಯನ್ನ ಕೊಡುವುದಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಈ ಪ್ರತಿಭಟನೆ, ಈ ಹೋರಾಟ ಅಂತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಕುಮಾರಸ್ವಾಮಿ ಅವರ ಆಗಮನ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ವೇದಿಕೆಯಲ್ಲಿ ಚೇರ್ ಖಾಲಿ ಇರಿಸಲಾಗಿದೆ. ಅವರ ಆಗಮನಕ್ಕಾಗಿ ವೇಟ್ ಮಾಡಲಾಗ್ತಾ ಇದೆ. ಅವ್ರು ಬರ್ತಾರೋ ಇಲ್ವೋ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ? ಯಾಕಂದ್ರೆ ಎರಡೂ ಕಡೆಯ ಹೋರಾಟ ಅಲ್ಲಿ ಕಾಣಿಸ್ತಾ ಇದೆ. ಏನ್ ನಡೀತಾ ಇದೆ? ಪೊಲೀಸರು ಪರಿಸ್ಥಿತಿಯನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಮಂಜುನಾಥ್? ವಿದ್ಯಶ್ರೀ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರ ವಿರೋಧ ಚರ್ಚೆ ಸಾಕಷ್ಟು ತೀವ್ರ ಒಂದು ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬೈರಮಂಗಲ ಏನು ಗ್ರಾಮದಲ್ಲಿ ಎರಡೂ ಕಡೆ, ಒಂದ್ ಕಡೆ ರೈತರು ಸರ್ಕಾರಕ್ಕೆ ಭೂಮಿ ಕೊಡೋದಕ್ಕೆ ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರೆ, ಇನ್ನೊಂದ್ ಕಡೆ ಸರ್ಕಾರ ಒಂದು ತೆಗೆದುಕೊಂಡಿರೋ ನೋಟಿಫಿಕೇಶನ್ ಹೊರತು ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ ಮುಂದಾಗಿದೆ. ಅದನ್ನು ಕೂಡ ವಿರೋಧಿಸಿ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಿರುವಂತದ್ದು. ಜೊತೆಗೆ ರೈತರು ಏನು ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ 2 ಬಾರಿ ಪತ್ರವನ್ನು ಬರೆದಿದ್ರು. ಹಾಗಾಗಿ ಇವತ್ತು ಏನು ಈ ಒಂದು ಬೈರಮಂಗಲ ಗ್ರಾಮಕ್ಕೆ ಆಗಮಿಸುವಂತೆ ಡಿ.ಕೆ. ಶಿವ ಅವರಿಗೆ ಆಹ್ವಾನವನ್ನು ಕೂಡ ಎಚ್.ಡಿ.ಕೆ. ಅವರು ಕೊಟ್ಟಿದ್ರು. ಹಾಗಾಗಿ ಅವರು
ಭಾಗವಹಿಸಿರುವಂತಹ ಪ್ರತಿಭಟನಾ ವೇದಿಕೆಯಲ್ಲಿ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕುರ್ಚಿಯನ್ನ ನಿಗದಿ ಮಾಡಿ ಅವರಿಗಾಗಿ ಕಾಯ್ತಾ ಇರುವಂತದ್ದು. ಸಂಜೆ 4 ಗಂಟೆವರೆಗೂ ಕೂಡ ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಹ್ವಾನದ ನಿರೀಕ್ಷೆಯಲ್ಲಿ ಇರುವಂತದ್ದು. ಇನ್ನೊಂದ್ ಕಡೆ ಸರ್ಕಾರ ರೈತರ ಭೂಮಿಯನ್ನ ತೆಗೆದುಕೊಂಡು ಕೊಡ್ಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂತಹ ಒಂದು ಸಮಿತಿ ಕೂಡ ರಚನೆ ಆಗಿದೆ. ಅವರು ಕೂಡ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಭೂಮಿಗಳನ್ನ ನಾವು ಸರ್ಕಾರಕ್ಕೆ ಕೊಡೋದಕ್ಕೆ ರೆಡಿ ಇದ್ದೇವೆ, ಅಭಿವೃದ್ಧಿ ಪರವಾಗಿದ್ದೇವೆ. ಜೊತೆಗೆ ಯುವಕರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಈ ಒಂದು ಅಭಿವೃದ್ಧಿಯ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಅವರ ಮಾತುಗಳಿಡ್ತಾ ಇರುವಂತದ್ದು. ಜೊತೆಗೆ JDS ಪ್ರತಿಭಟನೆ ಮಾಡ್ತಾರೆ. ಈ ಒಂದು ಪ್ರತಿಭಟನೆಗೆ ಅವ್ರು ಕೇಳ್ತಾ ಇರೋ ಒಂದು ಉತ್ತರ ಅಂದ್ರೆ ರೆಡ್ ಝೋನ್ ಅನ್ನ ಕುಮಾರಸ್ವಾಮಿ ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿದ್ರು. ಹಾಗಾಗಿ ಯಾಕೆ ರೆಡ್ ಝೋನ್ ಅನ್ನ ಮಾಡಿ ನಮ್ಗೆ ರೈತರಿಗೆ ತೊಂದರೆ ಮಾಡಿದ್ರು? ಯಾಕಂದ್ರೆ ಕುಮಾರಸ್ವಾಮಿ ಅವರ ಕಾಲದಲ್ಲೇ ಇದು ಮೊದಲಿಗೆ ಬಿಡದಿ ಟೌನ್ಶಿಪ್ ಆರಂಭ ಆಗಿದ್ದು. ರೆಡ್ ಝೋನ್ ಮಾಡಿರೋದ್ರಿಂದ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಇಲ್ಲಿಗೆ ಬಂದು ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸ್ತಿರುವಂತದ್ದು. ಜೊತೆಗೆ ಮಾಜಿ ಶಾಸಕ ಎ ಮಂಜು ಅವರ ಒಂದು ಹೇಳಿಕೆಗಳಿಗೆ ರಾಜಕೀಯ ಚೇಲಾಗಳು ಅನ್ನೋ ಮಾತನ್ನ ಈ ಮಾತಿಗೆ ಕೇಳಿರುವಂತಹ ರೈತರು ಎ ಮಂಜು ಅವರು ಇಲ್ಲಿಗೆ ಬಂದು ಉತ್ತರವನ್ನು ಕೊಡಬೇಕು, ನಾವು ಯಾರು ರೈತರು ಅನ್ನೋದ್ರ ಬಗ್ಗೆ ನಾವು ಆಧಾರ್ ಕಾರ್ಡ್ ಅನ್ನ ತೋರಿಸ್ತೇವೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ವೇದಿಕೆಯಲ್ಲಿ ಕೂತಿದ್ದಾರೆ. ಅವರು ಕೂಡ ಸಿಎಂ ನಿರೀಕ್ಷೆಯಲ್ಲಿ ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ರೈತರ ಮಹಿಳೆಯರು ಕೂಡ ಮಾತನಾಡ್ತಾ ಇರುವಂತದ್ದು. ಸಿಎಂ ಅವರು ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇಲ್ಲಿಗೆ ಬಂದು ಚರ್ಚೆ ಮಾಡ್ಲಿ, ನಾವು ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಲ್ಲಿ ಪ್ರತಿಭಟನೆ ಸದ್ಯ ತೀವ್ರ ಸ್ವರೂಪವನ್ನ ಪಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಎರಡೂ ಕಡೆಯವರಿದ್ದಾರೆ ಬೈರಮಂಗಲದಲ್ಲಿ. ಒಂದು ಬಿಡದಿ ಟೌನ್ಶಿಪ್ನ ಪರವಾಗಿ ಹೋರಾಟ ಮಾಡ್ತಾ ಇರೋರು, ಇಲ್ಲ ಸರ್ಕಾರದ ನಿರ್ಧಾರ ಸರಿ ಇದೆ, ನಾವು ನಮ್ಮ ಭೂಮಿಯನ್ನ ಕೊಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳುವಂತಹ ಒಂದು ವರ್ಗ. ಮತ್ತೊಂದ್ ಕಡೆಗೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ, ಇಲ್ಲಿ ಟೌನ್ಶಿಪ್ ಆಗೋದಕ್ಕೆ ಬಿಡೋದಿಲ್ಲ, ನಮ್ಮ ಕೃಷಿ ಭೂಮಿ ನಮಗ್ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿರುವಂತಹ ಮತ್ತೊಂದು ಗುಂಪು. ಆ ಗುಂಪಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಾಥ್ ಸಿಕ್ಕಿದೆ. ಎರಡೂ ಕಡೆಯಿಂದ ಸದ್ಯ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಕುತೂಹಲ ಇರೋದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಗಮನ ಆಗುತ್ತಾ ಅಂತ ಹೇಳಿ. ಚೇರ್ ಸಿದ್ಧವಾಗಿದೆ, ಅದನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಆಗಮಿಸ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಬಹುತೇಕ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಕಾನೂನು ಸುವ್ಯವಸ್ಥೆಗೆ ತೊಂದರೆಯಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವರು ಬರೋದಿಲ್ಲ ಅಂತ ಹೇಳಿ ಆಗ್ಲೇ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ವೇಟ್ ಮಾಡ್ತಿದ್ದಾರೆ, ಬರ್ಲಿ ಜನರ ಮುಂದೆಯೇ ಚರ್ಚೆ ಆಗ್ಲಿ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.